ನಿನ್ನ ಹಿಂದೆ ಬಂದೆ ಹಾಗೇನೆ ಇನ್ನು ಮುಂದೆ ನಾನು ಹೀಗೇನೆ ಇದೀಗ ಜೀವದಲ್ಲಿ ಕಸೂತಿ ಮೂಡಿದಂತೆ ಅತೀವ ಪ್ರೀತಿ ಬಂತು ರಸೀತಿ ಕೇಳದಂತೆ ಕಾಣಬಲ್ಲೆಯ ಕಣ್ಣಲೆ ಹೃದಯ ಅಮ್ಮ ಅತ್ತೆ ಏನು ಹತ್ರ ಬರಬೇಡಿ, ಅಲ್ಲೇ ನಿಂತ್ಕೊಳ್ಳಿ. ಏನಿದು? ಏನು ರಾಮಾಯಣ? ಇದೇನು ಮನೆನ ಇಲ್ಲ ಹೋಟೆಲ್ ಬಾರೊಂದು ರೆಸ್ಟೋರೆಂಟ್? ಯಾವಾಗಲೂ ಪೂಜೆ ಆರಾಧನೆ ಅಂತ ನಡೀತಾ ಇದ್ದೀವಿ ಮನೇಲಿ. ಏನಿದು? ಊರ್ ಜನ ಎಲ್ಲ ದೇವಸ್ಥಾನ ಅಂತ ಪೂಜೆ ಮಾಡ್ತಾ ಇದ್ರು ನಮ್ಮ ಮನೆನ. ಅಂತದ್ರಲ್ಲಿ ಹೀಗೆ ಮಾಡಿಟ್ಟಿದ್ದೀರಲ್ಲ. ಅಲ್ಲಮ್ಮ, ಅದು ರಾಖಿ ಬರ್ಡೇ ಅಂತ, ಅದಕ್ಕೆ ಸ್ವಲ್ಪ ಪಾರ್ಟಿ. ಬರ್ತ್ಡೇ ಅಂದ್ರೆ ಅರ್ಧ ರಾತ್ರಿ ಕುಡಿದು ಕುಪ್ಪಳಿಸೋದಾ? ನಮಗೆ ಅಂತ ಸಂಸ್ಕೃತಿ ಇದೆ. ಬೆಳಗಾಗೆದ್ದು ನೆತ್ತಿಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಆಶೀರ್ವಾದ ತಗೊಂಡ್ ಬರೋದು. ಅದು ಬಿಟ್ಟು ಹೀಗೆಲ್ಲ ಮಾಡ್ತಾರಾ? ಅತ್ತೆ, ಅವ್ರು ಯಾರು ಸುಮ್ಮನೆ ಬಂದಿರಲಿಲ್ಲ. ನನಗೆ ವಿಶ್ ಮಾಡಬೇಕು ಅಂತ ಅಷ್ಟು ದೂರದಿಂದ ಬಂದಿದ್ರು. ನನ್ನ ಬರ್ತ್ಡೇಗೆ ಒಳ್ಳೆ ಗಿಫ್ಟೇ ಕೊಟ್ರಿ ಬಿಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಅಳಿಬೇಡ, ಅದಕ್ಕೆ ನಾನಲ್ಲ ಜವಾಬ್ದಾರಿ. ಅಂಕೆ ಶಂಕೆ ಇಲ್ದಿರ ಬೆಳ್ದಿರೋರು. ಛೀ, ನನ್ನ ಮಕ್ಕಳೆಲ್ಲ ಒಟ್ಟಿಗೆ ಚೆನ್ನಾಗಿದ್ದಾರೆ, ಅದನ್ನ ನೋಡೋಣ ಅಂತ ನಾನ್ ಬಂದ್ರೆ ಈಗ ಛೀ. ಅವ್ರೇನೋ ಗಂಡಸರು, ನೀವು ಹೆಣ್ಮಕ್ಳಾಗಿ ನಿಮ್ಗಾದ್ರೂ ಬುದ್ಧಿ ಬೇಡ್ವೇನ್ರೆ? ನಾನ್ ಬಂದೆ ಸರಿ ಹೋಯ್ತು. ಈ ಊರಿನ ಜನ ಯಾರಾದ್ರೂ ಬಂದಿದ್ರೆ ಜಾತ್ರೆಯಲ್ಲಿ ನಮ್ಮ ಮನೆ ಮಾನ ಮರ್ಯಾದೆ ಬಗ್ಗೆ ಮಾತಾಡೋ ಹಾಗಾಗ್ತಿತ್ತು. ಅತ್ತೆ, ನಾವ್ ಎಷ್ಟೊಂದು ಹೇಳಿದ್ವಿ, ಅವ್ರು ಯಾರು ನಮ್ಮ ಮಾತು ಕೇಳಲೇ ಇಲ್ಲ. ಹೌದು ಅಮ್ಮ, ನಾವೆಷ್ಟು ಹೇಳಿದ್ವಿ, ಅವ್ರ ಮಾತೇ ಕೇಳಲಿಲ್ಲ. ಹೀಗೆ ಆಗೋದು. ಬೇರೆಯವ್ರು ಬಂದು ನಮ್ಮನೇಲಿ ದರ್ಬಾರ್ ಮಾಡಿದ್ರೆ ನಮ್ತನ ನಾವು ಕಳ್ಕೊಂಡಿರ್ಬೇಕಾಗುತ್ತೆ. ನೀವಿಬ್ರು ಸ್ಟ್ರಿಕ್ಟ್ ಆಗಿದ್ರೆ ಹೀಗ್ಯಾಕೆ ಆಗ್ತಾ ಇತ್ತು? ಅಮ್ಮ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ಇನ್ನು ಮುಂದೆ ಈ ರೀತಿ ಎಲ್ಲ ಆಗಲ್ಲ. ನಾವು ನಿಮ್ಮನ್ನ ಖುಷಿಯಾಗಿ ವೆಲ್ಕಮ್ ಮಾಡಬೇಕು ಅಂತ ಇದ್ವಿ. ಹಾಗೆ ನಾವೆಷ್ಟು ಒಗ್ಗಟ್ಟಲ್ಲಿದ್ವಿ ಅಂತ ನೋಡಿದ್ನಲ್ಲ ನಾನು ನಿಮ್ಮ ಒಗ್ಗಟ್ಟನ್ನ. ಯಾರಾದ್ರೂ ಬರೋದಕ್ಕೆ ಮುಂಚೆ ರುಕ್ಕು ಕೇಳ್ಬಿಟ್ಟು ಕ್ಲೀನ್ ಮಾಡಿಸಿ ಮನೇನ. ಇಲ್ಲಿ ನೋಡು, ಬಾಯಿಲಿ. ಅಯ್ಯೋ ರುಕ್ಕು, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಬಿಡಿ. ಅಯ್ಯೋ ಬನ್ನಿ ಅಕ್ಕವ್ರೆ, ಹೇಳ್ತೀನಿ. ಇಲ್ಲೇ ಹೇಳಿ, ಏನದು? ಓ, ಅಲ್ಲಿ ನೋಡಿದ್ರೆ ಅಮ್ಮವ್ರು ಗರ್ಮಗವ್ರೆ, ಅಲ್ಲೇ ಹೇಳಿದ್ರೆ ಬೋಳ್ತಾರೆ ಅಂತ ಇಲ್ಲಿ ಕರ್ಕೊಂಡ್ ಬಂದೀವ್ನಿ. ಅತ್ತೆ ಭಯ ಅಂತ ವಿಷಯನ? ಏನೇ ಅದು? ಅದು ಕಸ ಗುಡಿಸ್ತಾ ಇದ್ನಾ, ಕಸ ಎಲ್ಲ ಗುಡಿಸಾಯ್ತು, ಬಸ್ಲು ಮನೆ ತೊಳೆಯವ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಕಟ್ಟೆ ಮೇಲೆ ಈ ತಾಳಿ ಸಿಗೋದಾ? ತಾಳಿ ಯಾರಾದ್ರೂ ಹಿಂಗ್ ಬಿಚ್ಚಿಟ್ಟಾರ? ಅಲ್ಲೇ ಕೊಟ್ರೆ ಅಮ್ಮವ್ರು ಬೊಯ್ತಾರೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದೆ. ತಗೊಳ್ಳಿ, ಮೊದ್ಲು ತಾಳಿ ಹಾಕೊಳ್ಳಿ. ನನ್ ತಾಳಿನಾ?
ಲೇ ಈಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ದೇನೆ ನೋಡಿಲಿ, ನನ್ನ ತಾಳಿ ನನ್ನ ಕತ್ತಲೇ ಇದೆ. ಮದ್ವೆ ಆದಾಗ್ಲಿಂದ ನಾನು ತಾಳಿ ತೆಗ್ದೇ ಇಲ್ಲ. ಮತ್ತೆ ಇದ್ಯಾರ್ದು? ಯಾರ್ದಿದು? ಹೊಸ ತಾಳಿ ಇದ್ದಾಗಿದೆ. ಇದನ್ನ ಯಾರ ಕತ್ತಲು ನೋಡೇ ಇಲ್ವಲ್ಲ. ಆರ್ತಿದವ್ರು ಹಾಕಿದೋ ಇರ್ಬೇಕು. ಅಲ್ಲ ಕಣಮ್ಮವ್ರೆ, ತಾಳಿ ಯಾರಾದ್ರೂ ಹಿಂಗ್ ಬಿಚ್ಚಿಟ್ಟಾರ? ಸ್ನಾನ ಆದ್ ಕೂಡ್ಲೆ ದ್ಯಾವ್ರನ್ನ ಬೇಡ್ಕೊಂಡು ಕಣ್ಗೊತ್ಕೊಂತೀವಿ. ಅದ್ ಬಿಟ್ಟು ಹಿಂಗ್ ತಾಳಿ ಬಿಚ್ಬಿಟ್ಟು ದಿಂಬ್ರಂಗ ಅಂತ ಓಡಾಡವ್ರೆ. ರುಕ್ಕು, ಮಾತಾಡ್ಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರ್ಬೇಕು. ಏನೇನೋ ಮಾತಾಡ್ಬೇಡ. ಇದ್ ರಾಕಿದೆ ಅನ್ಸುತ್ತೆ, ಹೊಸದಾಗಿ ಮಾಡಿಸ್ಕೊಂಡಿರ್ಬೇಕು. ನನ್ಗೆ ಹೇಳಿಲ್ಲ. ಅವಳು ರೂಮಲ್ಲಿ ಇದ್ದಾಳೆ, ತಗೊಂಡೋಗಿ ಕೊಟ್ಬಿಡಿದನ. ಸರಿ ಅಮ್ಮವ್ರೆ. ಏ ರುಕ್ಕು, ನಿಂತ್ಕೊಳೆ. ಅತ್ತೆ ಕಾಣ್ದಿರೋ ಕೊಡು. ಮೊದ್ಲೇ ಮನೆಯಲ್ಲಿ ತುಂಬಾ ರಾದ್ದ ಅಂತ ಆಗ್ತಿದೆ. ಇದ್ ಬೇರೆ ಗೊತ್ತಾದ್ರೆ ಇನ್ನೂ ಅವಳು ತುಂಬಾ ಬೈತಾರೆ. ಹುಷಾರು. ಆಯ್ತಕ್ಕ. ಯಾಕೋ ಆಗಿಂದ ತಲೆ ಹಿಡ್ಕೊಂಡು ಕೂತಿದ್ಯಾ? ಏನಾಯ್ತು? ತಲೆನೋವು, ತಲೆ ಭಾರ, ಯಾಕೆ ಅಂತ ಗೊತ್ತಾಗ್ತಲ್ಲ. ಏನು ಯಾಕೆ ಅಂತ ಗೊತ್ತಿಲ್ವಾ? ನಿನ್ನೆ ಹುಡುಗಿಯರು ಕೊಡ್ತಿದ್ದಾರೆ, ರೇಗಿಸ್ತಿದ್ದಾರೆ ಅಂತ ಆ ಪಾಟಿ ಎಣ್ಣೆ ಹೊಡೆದಿಯಲ್ಲ, ಅದ್ರ ಹ್ಯಾಂಗ್ ಓವರೇ ಇದು. ಅದಕ್ಕಲ್ಲ ಕಣೋ. ಇನ್ನೇನುಕಪ್ಪ? ಓ, ಅಮ್ಮವ್ರ ಗಂಡ ಅಂತ ಅವ್ರು ರೇಗಿಸ್ತಿದ್ರು ಅಂತ ಕುಡ್ದಿದ್ಯಾ ಕಣೋ ನೀನು? ಸಾಕು, ಸುಮ್ಮನೆ ಇರ್ತೀಯಾ? ನನ್ನ ಹೆಸರು ಹೇಳ್ಕೊಂಡು ಪೆಗ್ ಮೇಲೆ ಪೆಗ್ಗು ಕುಡಿತಾ ಇದ್ದೀನಿ ನೀನು. ಓ ಹೌದಪ್ಪ, ನಿನ್ನೆ ಹಾಡು ಕುಣ್ತಾ ಎಲ್ಲ ಮುಗಿದ್ಮೇಲೆ ಬೆಳಗಿನ ಜಾವ 4 ಗಂಟೆವರೆಗೂ ನನ್ನ ಜೊತೆ ಕೂತ್ಕೊಂಡು ಕುಡ್ದಿದ್ದು ನನಗೆ ಗೊತ್ತಿಲ್ವಾ? ಯಾರು? ನಾನು ನಿನ್ ಜೊತೆ ಕೂತ್ಕೊಂಡು ಕುಡ್ದಿದ್ದು. ನೋ ವೇಸ್ಟ್. ಓ ಅಲ್ಲ ಕಣಯ್ಯ, ಬರೀ 90 ಹೊಡೆದ್ರೆ ಯಾರ್ದಾದ್ರು ತಲೆ ಹಿಡಿಯುತ್ತಾ? ಕುಡ್ದೆ ಕಣೋ ನೀನು. ಸಾಕು, ಸುಮ್ಮನೆ ಇರ್ತೀಯಾ? ಓಲಿ, ಅಮ್ಮ ಕೇಳಿಸ್ಕೊಂತಾರೆ. ಹೌದಪ್ಪ, ನಿನ್ನೆ ವಾರ್ನ್ ಮಾಡಿದ್ದಾರೆ. ಸಿಕ್ಕಾಕೊಂಡ್ಬಿಟ್ರೆ ಮುಗೀತು ಕತೆ. ನೋಡು, ನನ್ನ ಮೇಲೆ ಹಾಕೊಳ್ಬೇಡ. ನೀನು ಅಷ್ಟೇ, ನನ್ ಮೇಲೆ ಹೇಳ್ಬೇಡ. ಸಿಕ್ಕಾಕೊಂತೀವಿ ಇಬ್ರು. ಯಜಮಾನ್ರೆ, ದಿಟ್ವಾಗ್ಲೂ ಸಿಕ್ಕೇ ಬಿಡ್ತು. ಏನ್ ಸಿಕ್ತು ರುಕ್ಕು ನಿನಗೆ? ಈ ತಾಳಿ. ಭಾಸ್ಕರ ತಾಳಿ ಕೈಲಿ ಇಟ್ಕೊಂಡು ಭಾಸ್ಕರ್ ಅಂತಿದ್ಯಲ್ಲ, ಅವನ್ ಕೈಲಿ ತಾಳಿ ಕಟ್ಟಿಸ್ಕೋಬೇಕಾ? ಸೂರ್ಯ, ಭಾಸ್ಕರ್ ಹೊಡೆದ ಕಣೋ ಚಾನ್ಸು. ಆ ಕಡೆ ರಾಕಿ, ಈ ಕಡೆ ರುಕ್ಕು. ಇಲ್ಲಿ ಬೇಜಾರಾದ್ರೆ ಅಲ್ಲಿ ಬೇಜಾರಾದ್ರೆ ಇಲ್ಲಿ. ಸುಮ್ಮನೆ ಇರ್ತೀಯಾ ಪ್ಲೀಸ್? ಏನಮ್ಮ ನಿಂದು ಬೆಳಗ್ಗೆ ತಲೆ? ಯಜಮಾನ್ರೆ, ಈ ತಾಳಿ ರಾಖಿ ಹಾಕುಂದು ಅಂತ ಪರಿಮಳಕ್ಕ ಹೇಳಿದ್ರು, ಅದಕ್ಕೆ ಕೊಟ್ಟೋಗವ ಅಂತ ಬಂದಿವ್ನಿ. ಓ, ಇವಳು ಭಾಸ್ಕರ್ಗಷ್ಟೇ ಮರ್ಯಾದೆ ಕೊಡಲ್ಲ ಅನ್ಕೊಂಡಿದ್ದೆ. ತಾಳಿಗೂ ಮರ್ಯಾದೆ ಕೊಡಲ್ಲ. ಪಾರ್ಟಿ ಮೂಡ್ನಲ್ಲಿ ಎಲ್ಲೋ ಎತ್ತಿಟ್ಬಿಟ್ಟಿದ್ದಾಳೆ. ಸರಿ, ಇದನ್ನ ರಾಖಿ ಕೊಟ್ಬಿಡು. ಪರಿಮಳ, ಈ ತಾಳಿ ರಾಖಿ ಕೊಡು. ನಿಂಗೆ ಹೇಳಿರ್ಲಿಲ್ವಾ ರಾಖಿ ಕೊಡು ಅಂತ? ಇಲ್ಲಿ ಯಾಕೆ ಬಂದೆ ಪಂಚಾಯತಿ ಮಾಡಕ್ಕೆ? ರಾಖಿ ಏನಕ್ಕ? ಕೊಡಿಲಿ. ತಾಳಿ ಬಿಚ್ಚಿಟ್ಬಿಟ್ಟು ಹೀಗೆಲ್ಲ ಓಡಾಡ್ತಾರ? ರುಕ್ಕು ಕೈಗೆ ಸಿಕ್ತು ಪರವಾಗಿಲ್ಲ, ಅತ್ತೆ ಕೈಗೆ ಸಿಕ್ಕಿದ್ರೆ ತಗೋ, ಹಾಕೋ ಬೇಗ. ವಾಟ್? ಈ ತಾಳಿ ನಂದ? ತಾಳಿ ಬಿಚ್ಚಿಡೋಕ್ ನನ್ಗೇನ್ ಹುಚ್ಚಿಡ್ದಿದ್ಯಾ? ಮತ್ತೆ ಈ ತಾಳಿ ಯಾರ್ದು? ಇಲ್ಲೋಡಿ, ನನ್ ತಾಳಿ ನನ್ನ ಹತ್ರನೇ ಇದೆ. ಇವಳ ಹತ್ರನೂ ಇದೆ? ಯಾಕಕ್ಕ? ಈ ಮನೇಲಿರೋದು ನೀವು ನಾನು ಇಬ್ರೇನಾ? ಆರ್ತಿ ಅಕ್ಕ ಇಲ್ವಾ? ಈ ತಾಳಿ ಅವ್ರದೇ ಇರುತ್ತೆ. ಯಾಕಮ್ಮ ರಾಕಿ? ಆರ್ತಿ ಅವ್ರ ಹಾಗೆಲ್ಲ ತಾಳಿ ಬಿಚ್ಚಿಡಲ್ಲ. ಅವ್ರಿಗೆ ತಾಳಿ ಬಗ್ಗೆ ತುಂಬಾ ಗೌರವ ಇದೆ. ನಿಮ್ ಹೆಂಡತಿ ಮಾತ್ರ ತಾಳಿ ಬಿಚ್ಚಿಡಲ್ಲ, ನಾವು ಮಾತ್ರ ತಾಳಿ ಬಿಚ್ಚಿಡ್ತೀವಿ ಅಲ್ಲ? ಪರಿಮಳ ಅಕ್ಕ ಹತ್ರನೂ ತಾಳಿ ಇದೆ, ನನ್ನ ಹತ್ರನೂ ತಾಳಿ ಇದೆ. ಇನ್ನು ಉಳ್ದಿರೋದು ಯಾರು? ಆರ್ತಿ ಅಕ್ಕ ಮಾತ್ರ. ಈ ತಾಳಿ ಅವ್ರದ್ದೇ. ಹೌದು ಕಣೋ, ಈ ತಾಳಿ ಆರ್ತಿದೇ ಇರ್ಬೇಕು. ನಮ್ಮನೆಗೆ ಇನ್ಯಾರೋ ಬರ್ತಾರೆ? ಅಣ್ಣ, ಇದು ಆರ್ತಿ ಅವ್ರ ತಾಳಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರಂತವ್ರಲ್ಲ. ಯಾಕೆ ಬಾವಾ, ನಾವಂತವ್ರ? ನನಗೆ ಹೇಳ್ದಾಗೆ ಹೋಗಿ ಆರ್ತಿ ಅಕ್ಕಂಗೆ ಹೇಳಿ, ಆಗ ಗೊತ್ತಾಗತ್ತೆ ಯಾರ್ಯಾರ ಬಂಡವಾಳ ಏನು ಅಂತ. ತಗೋರಕ್ಕು. ರಾಖಿ, ಈ ತಾಳಿ ಆರ್ತಿದೆ ಅಂತ ಕನ್ಫರ್ಮ್ ಆಗೋ ತನಕ ನಾವೇನು ಮಾತಾಡೋದು ಬೇಡ. ಅಕಸ್ಮಾತ್ ಗಡ್ಬಿಡಿನಲ್ಲಿ ತೆಗ್ದಿಟ್ಟಿರ್ಬಹುದು. ನೋಡು, ಈ ವಿಷಯನ ದೊಡ್ಡದು ಮಾಡೋದು ಬೇಡ, ಇಲ್ಲಿಗೆ ಬಿಟ್ಬಿಡು. ರುಕ್ಕು, ಹೋಗಿ ಕೇಳು, ಈ ತಾಳಿ ಆರ್ತಿದೇನಾ ಅಂತ. ಅಕ್ಕವ್ರೆ, ಏನಾಯ್ತೆ? ಯಾಕೆ ಇಷ್ಟೊಂದು ಗಾಬರಿ ಬರ್ತಾ ಇದೆಯಾ? ತಗೊಳ್ಳಿ ನಿಮ್ ತಾಳಿಯ ಮೊದ್ಲು ಹಾಕೊಳ್ಳಿ.
ತಾಳಿ ಅಂತ? ಹಾಲ್ನಾಗ ಎಲ್ರು ಹಂಗೆ ಮಾತಾಡ್ಕೊಂತವ್ರೆ ಇದು ನಿಮ್ದೆಯ ತಾಳಿ ಅಂತ. ಯಾರು? ಎಲ್ರು ಬಾ ನನ್ನ ಜೊತೆ. ತಾಳಿನ ಯಾಕೆ ಬಿಚ್ಚಿಟ್ಟಿದ್ದೀರಾ ನೀವು? ಬಚ್ಚಲ್ ಮನೇಲಿ ಬಿಚ್ಚಿಡುವಂಥ ವಸ್ತುನ ಅದು? ನಿಮ್ಗೆ ಯಾರು ಹೇಳಿದ್ರು ನಾನು ತಾಳಿ ಬಿಚ್ಚಿಟ್ಟಿದ್ದೀನಿ ಅಂತ? ಯಾರು ಯಾಕೆ ಕೇಳಬೇಕು? ಅದಕ್ಕೆ ರಾಕಿ ಕುತ್ತಿಗೆಯಲ್ಲಿ ತಾಳಿ ಇದೆ. ಅಮ್ಮ ಯಾವತ್ತಾದ್ರೂ ತಾಳಿ ಬಿಚ್ಚಿಟ್ಟಿರೋದನ್ನ ನೋಡಿದ್ದೀರಾ? ಅಂದ್ರೆ ನಾನು ತಾಳಿ ಬಿಚ್ಚಿಟ್ಟಿದ್ದೀನಿ ಅಂತನಾ? ನನ್ನ ತಾಳಿ ನನ್ನ ಕುತ್ತಿಗೆಲೇ ಇದೆ. ನಾನು ಭಾರತೀಯ ಸಂಪ್ರದಾಯದಲ್ಲಿ ಬೆಳೆದೋಳು ಸೂರ್ಯ ಅವರೇ. ನನಗೂ ಗೊತ್ತು ತಾಳಿನ ಎಲ್ಲಂದ್ರಲ್ಲಿ ಬಿಚ್ಚಿಡಬಾರ್ದು ಅಂತ. ಇದು ನನ್ನ ತಾಳಿ, ಇದು ರುಕ್ಕು ಕೊಟ್ಟಿರೋ ತಾಳಿ. ಹಾಗಾದ್ರೆ ಈ ತಾಳಿ ಯಾರ್ದು? ರುಕು, ನಿನ್ ತಾಳಿ ಎಲ್ಲಿ? ಅಯ್ಯಯ್ಯೋ ಅಕ್ಕವ್ರೆ, ನನ್ ತಾಳಿ ನಂತವನೇ ಐತೆ. ಇದ್ಯಾರ್ದು? ಸಾರಿ ಆಗ್ತೀವ್ರ, ಎಲ್ರು ಇದು ನಿಮ್ ತಾಳಿ ಅಂತ ಹೇಳಿದಾಗ ನನಗೆ ತುಂಬಾ ಬೇಜಾರ. ಅದಕ್ಕೆ ಹಾಗೆ ಮಾತಾಡ್ದೆ. ಸಾರಿ. ಪರವಾಗಿಲ್ಲ ಸೂರ್ಯ ಅವರೇ, ಎಲ್ಲರ ಹತ್ರನೂ ತಾಳಿ ಇದೆ ಅಂದ್ಮೇಲೆ ಈ ಥರದೆಲ್ಲ ಸಹಜ. ಅದೀಗ ಪರಿಹಾರ ಆಯ್ತಲ್ವಾ? ಹಾಗಾದ್ರೆ ಈ ತಾಳಿ ಯಾರ್ದು ಅಂತ? ನಮ್ಮನೇಲಿ ಯಾರ್ದು ಅಲ್ಲ ಅಂದ್ಮೇಲೆ ಇದೆಲ್ಲಿಂದ ಪ್ರತ್ಯಕ್ಷ ಆಯ್ತು? ನಿನ್ನೆ ಇರ್ಲಿಲ್ಲ ಬಾವಾ, ಇದೊಳ್ಳೆ ಹಾರರ್ ಮೂವಿ ಸಸ್ಪೆನ್ಸ್ ತರ ಆಯ್ತು. ರುಕೋ, ಈ ಮನೆಗೆ ನಮ್ಮನ್ ಬಿಟ್ಟು ಬೇರೆಯವ್ರು ಯಾರಾದ್ರೂ ಬಂದಿದ್ರಾ? ಇಲ್ಲ ಯಜಮಾನ್ರೆ, ಹಂಗ ಯಾರು ಬಂದಿರ್ಲಿಲ್ಲ. ರಾಕಿ ಫ್ರೆಂಡ್ಸ್ ಬಂದಿದ್ರಲ್ಲ. ಅಯ್ಯೋ ಬಾಬಾ, ಅವ್ರು ಯಾರಿಗೂ ಮದ್ವೆನೇ ಆಗಿಲ್ಲ. ಇನ್ ತಾಳಿ ಎಲ್ಲಿಂದ ಬರುತ್ತೆ? ಮತ್ತಿನ್ಯಾರ್ದಿರುತ್ತೆ? ಇನ್ಯಾರ್ದಿರುತ್ತೆ? ಅತ್ತೆದೇ ಇರುತ್ತೆ ಅಷ್ಟೇ. ಪ್ಲೀಸ್, ಅಮ್ಮ ಹಾಗೆಲ್ಲ ತಾಳಿ ಬಿಚ್ಚಿಡಲ್ಲ. ಅವ್ರಿಗೆ ಶಾಸ್ತ್ರ ಸಂಪ್ರದಾಯ ಅಂದ್ರೆ ತುಂಬಾ ಗೌರವ. ಗೊತ್ತಿಲ್ಲ ಅಂದ್ಮೇಲೆ ಮಾತಾಡಕ್ ಹೋಗ್ಬಾರ್ದು. ರುಕು, ಅಕಸ್ಮಾತ್ ಯಾರಾದ್ರೂ ಬಂದು ನಮ್ ತಾಳಿ ಕಳ್ಕೊಂಡಿದೀವಿ ಅಂತ ಕೇಳಿದ್ರೆ ಇದನ್ನ ಕೊಡು. ಅಲ್ಲಿವರೆಗೂ ಇದನ್ನ ಜೋಪಾನ ಹಾಕಿ ತೆಗ್ದಿಟ್ಬಿಡು. ಸರಿ ಅಕ್ಕವ್ರೆ. ಎಲ್ಲಿಡ್ತೀಯ ಇದನ್ನ? ದೇವ್ರ ಕೋಣೆಯಾಗಿ ಇಟ್ಟಿರ್ತೀನಿ.
ಶಭಾಷ್, ಕತ್ತಲ್ಲಿ ತಾಳಿ. ಯಾರಾದ್ರೂ ಬಂದು ನೋಡಿದ್ರೆ ಏನಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇದೆಯಾ ನಿನಗೆ? ನಿಮ್ಮ ಮನೆಯವರೆಲ್ಲ ತಾಳಿ ಯಾರ್ದು ಅಂತ ಒದ್ದಾಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರು ಬಂದು ನಿನ್ನ ಕುತ್ತಿಗೆ ನೋಡಿದ್ರೆ ನಿನ್ನ ಬಂಡವಾಳ ಏನಾಗುತ್ತೆ ಅನ್ನೋದು ಗೊತ್ತಾ? ಏನ್ ಮಾಡ್ತೀಯಾ? ನಾನೇನ್ ಬೇಕಾದ್ರೂ ಮಾಡ್ಕೋತೀನಿ, ಹೇಗಾದ್ರೂ ಇರ್ತೀನಿ. ನೀನ್ ಮಾತ್ರ ನನ್ನ ಸುದ್ದಿಗೆ ಬರಬೇಡ. ಇದು ನನ್ನ ಮನೆ, ಇಲ್ಲಿರೋರು ನನ್ನ ಜನ. ನಿನ್ಗೇನೋ ಕೆಲಸ, ಗೆಟ್ ಔಟ್. ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೆಣ್ಣಿಗೆ ತಾಳಿ ಕಟ್ಟಿದ ಮೇಲೆ, ಅಂದ್ರೆ ಯಾವನು ನಿನಗೆ ತಾಳಿ ಕಟ್ಟದ್ನೋ ನೀನು ಅವನ ಮನೆಗೆ ಸೇರಿದವಳು. ಆಗ್ಲಿಂದ ಇದು ನನ್ನ ಮನೆ, ಇದು ನನ್ನ ಮನೆ ಅಂತ ಯಾಕೆ ಬಡ್ಕೋತೀಯ? ಅದು ಸರಿ, ಈ ಮನೆಗೆ ನಿನಗೆ ಹೆಂಗ್ ಸಂಬಂಧ? ನೋಡು, ಏನೇನೋ ಮಾತಾಡಿ ತಲೆಯಲ್ಲಿ ಹುಳ ಬಿಡಬೇಡ. ಇದು ನನ್ನ ಸ್ವಂತ ವಿಷಯ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು, ನಾನು ಹೇಗೋ ನಿಭಾಯಿಸ್ತೀನಿ. ನೀನು ಮಾತ್ರ ನಿನ್ನ ಕೆಲಸ ಮಾತ್ರ ನೋಡ್ಕೊ. ನಿನ್ನೆ ತಾನೇ ಚಿಕ್ಕಪ್ಪನ ಹತ್ರ ಬೈಸ್ಕೊಂಡಿದ್ಯಾ. ಕ್ಲಿಯರ್ ಆಗು ಹೇಳಿದ್ದಾರೆ. ನಾವಿಬ್ರು ಒಟ್ಟಿಗೆ ಇರೋದನ್ನ ನೋಡಿದ್ರೆ ನಿನ್ನ ಸೀಡ್ ಹಾಕ್ತಾರೆ, ಹುಷಾರ್. ನಿಮ್ಮ ಚಿಕ್ಕಪ್ಪಂಗೆ ಬಾಯಲ್ಲಿ ಹೆದರ್ಸೋದು ಬಿಟ್ರೆ ಬೇರೆ ಏನು ಬರಲ್ಲ. ನಿಮ್ಮ ಚಿಕ್ಕಪ್ಪ ಏನು ದೊಡ್ಡ ತೋಲಾಂಡಿನ? ಅವನಿಗೆ ನಾನು ಹೆದರ್ಕೊಳ್ಳೋದಕ್ಕೆ? ಇನ್ನು ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಟ್ಟು ಬದುಕ್ತೀಯ? ಇವತ್ತಲ್ಲ ನಾಳೆ ಜನರಿಗೆ ಗೊತ್ತಾಗಬೇಕಾದ್ದೆ. ಹೇಳ್ಬಿಡು. ನಿನ್ನ ಹತ್ರ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನನಗಿಷ್ಟ ಬಂದಾಗ ನಾನು ಹೇಳ್ಕೊತೀನಿ. ಈಗ ಚಿಕ್ಕಪ್ಪನ ಕರೀಲ, ಕೂಗಿದ್ರೆ ಈಗಲೇ ಬರ್ತಾರೆ. ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ಕರೆದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮನೇ ಬರಲಿಲ್ಲ. ಇನ್ನಂಥದ್ರಲ್ಲಿ ನಿಮ್ಮ ಚಿಕ್ಕಪ್ಪ ಬಂದ್ಬಿಡ್ತಾನ? ಕರಿಯೇ. ಕರೆಯೋದಕ್ಕೂ ದಮ್ಮನ್ನದಿರಬೇಕು. ದಮ್ಮನ್ನದು ಬರೋದು ನಾವೇನು ತಪ್ಪು ಮಾಡಿಲ್ಲ ಅಂತಂದಾಗ ಮಾತ್ರ. ನಂದೇನು ತಪ್ಪಿಲ್ಲ, ನಾನೇನು ಮಾಡಿಲ್ಲ. ಸರಿ, ಕರಿ ಹಂಗಾರೆ. ಕರಿ ಮತ್ತೆ. ಯಾಕೆ ಕಿವಿ ಕೇಳಿಸ್ತಾ ಇಲ್ವಾ? ಅಥವಾ ಬಾಯಿ ಬಿದ್ದೋಯ್ತಾ? ನೋಡು, ಹತ್ರ ಬರ್ಬೇಡ. ನಿನ್ನ ವಿಷಯ ಗುಟ್ಟು ಎಲ್ಲ ನನ್ನ ಹತ್ರ ಇದೆ. ನೀನೇ ಹೇಳ್ತೀಯಾ ಅಥವಾ ನಾನೇ ಹೇಳ? ಆಪ್ಷನ್ ನಿಂದೆ. ಏನು ಮಾಡಲಿ? ಹಲೋ, ಮಿಸ್ಟರ್ ಸಂತೋಷ್, ನಾನು ನೆನ್ನೆನೆ ನಿಮಗೆ ವಾರ್ನ್ ಮಾಡಿದ್ದೆ ತಾನೆ, ಇವಳ ಹತ್ರ ನೀವು ಇರ್ಕೂಡ್ದು, ಅವಳ ಹತ್ರ ಮಾತಾಡ್ಕೊಡ್ದು ಅಂತ. ನೀವು ಅವ್ರ ಅಪ್ಪಂಗೆ ಅಸಿಸ್ಟೆಂಟು, ಕೆಲಸ ಇರೋದಲ್ಲಿ. ಇವಳ ಹತ್ರ ಏನು ಕೆಲಸ ನಿಮಗೆ? ಅಯ್ಯೋ ಸಾರ್, ಪರಿಮಳಕ್ಕ ಹೇಳಿದ್ರು ಇವ್ರಿಗೆ ಹುಷಾರಿಲ್ಲ ಅಂತ. ನಾನು ಹೀಗೇ ಹೋಗ್ತಾ ಇದ್ನಾ, ಇವ್ರು ನೋಡಿದೆ. ಇವ್ರು ಇನ್ನೇನು ತಲೆ ಸುತ್ತ ಬಂದು ಬಿದ್ದೆ ಹೋಗ್ಬಿಡ್ತಿದ್ರು ಸರ್. ಅಷ್ಟರಲ್ಲಿ ನಾನು ಬಂದೆ, ನಿಂತೆ ಮಾತಾಡಿಸ್ತಾ ಇದ್ದೀನಿ. ಈಗ ನೋಡಿ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಆಮೇಲೆ ಸರ್, ಇವ್ರು ತುಂಬ ಸೂಕ್ಷ್ಮ ಅನ್ಸುತ್ತೆ ಸರ್. ತಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಅವ್ರಿಗೆ ಸೂಕ್ಷ್ಮ ಅಂತ? ಅದು ಇವ್ರ ಮುಖ ನೋಡಿ ಹೇಗೆ ಹೆದರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಸರ್. ನಾನು ಬಂದಿಲ್ಲ ಅಂತಂದಿದ್ರೆ ನಾನು ಬರ್ತಿದ್ದೆ, ಆಗೇನೂ ಆಗ್ತಾ ಇರಲಿಲ್ಲ. ನಮ್ಮ ಮನೆ ಹೆಣ್ಮಕ್ಳನ್ನ ನೋಡ್ಕೊಳ್ಳೋದಕ್ಕೆ ನಾವು ಯಾರನ್ನೂ ನೇಮಿಸ್ಕೊಂಡಿಲ್ಲ ಮಿಸ್ಟರ್ ಸಂತೋಷ್. ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ. ಇಲ್ಲ ಅಂದ್ರೆ ಆರ್ತಿ ಅವರೇ,
ಆರ್ತಿ ಅವರೇ ಬರ್ತಾರೆ. ಹೊರಡಿ ನೀವು. ವೇದಿಕಾ ಹೋಗಮ್ಮ, ರೆಸ್ಟ್ ತಗೋ. ಹೋಗಮ್ಮ ಹೋಗ್. ನಾ ಹೇಳ್ತಾ ಇದೀನಲ್ವಾ, ನೀವು ಮೊದಲು ಹೊರಡಿ. ಕನ್ನಡ ಚೆನ್ನಾಗಿ ಬರುತ್ತೆ, ಕಿವಿ ಸ್ಪಷ್ಟವಾಗಿ ಕೇಳಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಹೇಳಿದ್ದು. ಸರಿ ಸರ್, ಹೊರಟೆ ಸರ್.